ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗ ಸಾಧನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಶ್ರೀನಿವಾಸ್ಗೆ 235ನೇ ರ್ಯಾಂಕ್ ಬಂದಿದೆ. ಕನ್ನಡ ಐಚ್ಛಿಕ ವಿಷಯವನ್ನ ಆಯ್ಕೆ ಮಾಡಿಕೊಂಡು ತೇರ್ಗಡೆ ಹೊಂದಿದ್ದಾರೆ. ಅಮೆರಿಕಾದಲ್ಲಿ ವೃತ್ತಿ ಜೀವನ ಆರಂಭಿಸಿದ ಶ್ರೀನಿವಾಸ್ ಯುಪಿಎಸ್ಸಿಗಾಗಿ ಭಾರತಕ್ಕೆ ಮರಳಿದ್ರು. ಶ್ರೀನಿವಾಸ್ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ. ಹುಬ್ಬಳ್ಳಿಯ ಶ್ರೀನಿವಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಫಲಿತಾಂಶದಿಂದ ಖುಷಿಯಲ್ಲಿದ್ದಾರೆ ಶ್ರೀನಿವಾಸ್ ಹಾಗೆ ಆತನ ಕುಟುಂಬದವರು. ದಾವಣಗೆರೆಯ ಮಲೆಬೆನ್ನೂರು ಮೂಲದ ಶ್ರೀನಿವಾಸ್ ಈ ಒಂದು ಸಾಧನೆಯನ್ನ ಮಾಡುವಂಥದ್ದು. ಅಮೆರಿಕಾದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಶ್ರೀನಿವಾಸ್ ಯುಪಿಎಸ್ಸಿ ಪರೀಕ್ಷೆಗಾಗಿಯೇ ಭಾರತಕ್ಕೆ ಮರಳಿದ್ರು. ತಮ್ಮ ತಂದೆಯ ಕನಸನ್ನ ಈಗ ಶ್ರೀನಿವಾಸ್ ಸಾಕಾರಗೊಳಿಸಿದ್ದಾರೆ. 235ನೇ ರ್ಯಾಂಕ್ ಬಂದಿದೆ ಯುಪಿಎಸ್ಸಿಯಲ್ಲಿ. ಇನ್ನು ಕನ್ನಡವನ್ನ ಐಚ್ಛಿಕ ವಿಷಯವನ್ನಾಗಿ ಅವರು ಆಯ್ಕೆ ಮಾಡಿಕೊಂಡು ತೇರ್ಗಡೆ ಹೊಂದಿದ್ದಾರೆ. ಇನ್ನು ಅವರ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಫಲಿತಾಂಶದಿಂದ ಇಡೀ ಕುಟುಂಬದವರು ಇದೀಗ ಖುಷಿಯಲ್ಲಿದ್ದಾರೆ. ದಾವಣಗೆರೆಯ ಮಲೆಬೆನ್ನೂರು ಮೂಲದ ಶ್ರೀನಿವಾಸ್ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. 235ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಏನಿಲ್ಲ, ಖುಷಿ ಆಗ್ತಾ ಇದೆ. ಮತ್ತೇನು ಹೆಚ್ಚಿನ್ನೂ ಒಳಗೆ ಹೋಗಬೇಕಾಗಿದೆ. ರ್ಯಾಂಕ್ ಬಂದಿದೆ ಅಂತ ಇನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಅನುಭವ ಆಗಬೇಕಾಗಿದೆ ಅಷ್ಟೇ. ಅಂದರೆ ಕನ್ನಡ ಮುಂಚೆಯಿಂದ ಓದಿ ಬರೆದು ಚೆನ್ನಾಗೇ ಇತ್ತು, ಮತ್ತು ಕನ್ನಡ ಸಾಹಿತ್ಯ ಜೊತೆನೂ ನಂಟು ಒಂದು ಸ್ವಲ್ಪ ಇತ್ತು ಮುಂಚೆಯಿಂದನೂ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತು ಅವ್ರ ಹತ್ರ ಕೋಚಿಂಗ್ ತೊಗೊಂಡ್ಮೇಲೆ. 5ನೇ ಪ್ರಯತ್ನದಲ್ಲಿ ಅದೇ 235ನೇ ರ್ಯಾಂಕ್ ಬಂದಿರೋದು. ನನಗೆ ಭಾಳ ಹೆಮ್ಮೆ ಇದೆ. ಅವ್ರ ಅಪ್ಪನ ಕನಸನ್ನು ನನಸು ಮಾಡಿದಾನ. ಅವನು ಸಣ್ಣವನಿದ್ದಾಗಿಂದನೂ ಓದು ಬರೋದ್ರಲ್ಲಿ ಭಾಳನೇ ಮುಂದೆ. ಕನ್ನಡ 3 ವರ್ಷದವನಿದ್ದಾಗಲೇ ಕನ್ನಡ ಇಂಗ್ಲೀಷ್ ಪೇಪರ್ ಎಲ್ಲ ಓದ್ತಿದ್ದ. ನಾವು ಫಸ್ಟ್ ಹಾಸ್ಪಿಟಲ್ ಇದ್ದಿದ್ದು, ಹಾಗಾಗಿ ಅವನಿಗೆ ಕನ್ನಡದಲ್ಲೂ ಸಾಕಷ್ಟು ಪರಿಣಿತಿನೇ ಇದೆ. ಸಾಕಷ್ಟು ಸಾಹಿತ್ಯ ಓದ್ಕೊಂಡಿದ್ದಾನೆ. ಭಾಳ ಆಸಕ್ತಿ ಇದೆ ಓದೋದ್ರಲ್ಲಿ. ಅದನ್ನು ನನಸು ಮಾಡಿದ್ದಾನೆ. ನಮಗೆಲ್ಲ ಭಾಳ ಹೆಮ್ಮೆ ಇದೆ ನಮ್ಗಳಿಗೆಲ್ಲ. ಆಮೇಲೆ ಎಲ್ಲ ಬಿಟ್ಟು ಬಂದ ಅವನು, ಬೇಡ ನಮ್ಗೆ ಇಲ್ಲಿ ನಾ ಮಾಡ್ತೀನಿ ಅಂತ ಹೇಳಿ ಯಾಕೆ ನಾವು ಸಪೋರ್ಟ್ ಮಾಡಿದ್ವಿ. ಹೀಗೆ ಶ್ರೀನಿವಾಸ್ ಅವರ ತಾಯಿ ಬಹಳ ಖುಷಿಯಿಂದ ಮಗನ ಸಾಧನೆಯನ್ನ ಬಣ್ಣಿಸಿದ್ದಾರೆ. ಚಿಕ್ಕದ್ರಿಂದಲೂ ಆತ ಓದು ಬರಹದಲ್ಲಿ ತುಂಬಾನೇ ಮುಂದಿದ್ದಂಥ ನನ್ನ ಮಗ ಇವತ್ತು ತಮ್ಮ ತಂದೆಯ ಕನಸನ್ನ ಸಾಕಾರಗೊಳಿಸಿದ್ದಾರೆ ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಇನ್ನು ಸ್ವತಃ ಶ್ರೀನಿವಾಸ್ ಕೂಡ ಮಾತನಾಡಿದ್ದಾರೆ. ಇನ್ನು ಒಳ ಹೋಗಬೇಕು, ಈಗಷ್ಟೇ ರ್ಯಾಂಕ್ ಬಂದಿದೆ, ಬಹಳ ಖುಷಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಮೊದಲಿನಿಂದಲೂ ಕೂಡ ಕನ್ನಡದ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇತ್ತು. ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ದೆ ನಾನು, ಹಾಗಾಗಿ ಕನ್ನಡದಲ್ಲೇ ನಾನು ಎಕ್ಸಾಮನ್ನು ಬರೆದೆ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ಗೆ 235ನೇ ರ್ಯಾಂಕ್ ಬಂದಿರುವಂಥದ್ದು. ಅಮೆರಿಕಾದಲ್ಲಿ ಅವರು ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು. ಯುಪಿಎಸ್ಸಿಗಾಗಿ ಭಾರತಕ್ಕೆ ಬಂದಿದ್ರು. ಶ್ರೀನಿವಾಸ್ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಅಂತ ಅವರ ತಾಯಿ ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಅವರ ಇಡೀ ಕುಟುಂಬದಲ್ಲಿ ಈಗ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಹುಬ್ಬಳ್ಳಿಯ ಶ್ರೀನಿವಾಸ್ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಫಲಿತಾಂಶವನ್ನ ಕೇಳಿ ಇಡೀ ಕುಟುಂಬ ಖುಷಿಯಲ್ಲಿದ್ದಾರೆ.